ಲಕ್ಷಾಂತರ ಭಕ್ತರಿಗೆ ಒಳ್ಳೇದಾಗಿರೋ ಗೌಡಗೆರೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದೆ. ಇನ್ನೇನ್ ನವರಾತ್ರಿನೂ ಶುರು ಆಯ್ತು, ಹೆಚ್ಚು ಜನ ಕೂಡ ಸೇರಿದ್ರು. 7 ವಾರ ಕಟ್ಟುನಿಟ್ಟಾಗಿ ತಾಯಿ ಸನ್ನಿಧಿಗೆ ಬಂದು ಕಾಯಿನ ಕಟ್ಟಿ ಉಪ್ಪಿನ ಆರತಿ ಬೆಲ್ಲದ ಆರತಿ ಮಾಡಿದ್ರೆ ತಾಯಿ ಬೇಗ ಒಲಿತಾಳೆ. ಹಾಗೆ ಬಸಪ್ಪನ ಮೇಲೆ ಬಿದ್ದಂತಹ ಆ ನೀರು ನಮ್ಮ ಮೈ ಮೇಲೆ ಬಿದ್ರೆ ರೋಗ ರುಜಿನಗಳು ದೂರ ಆಗತ್ತೆ. ಬಸವಣ್ಣನ ಆಶೀರ್ವಾದ ಪಡೆದ್ರೆ ಇರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗತ್ತೆ. ಸಾವಿರಾರು ಜನ ದಾನವಾಗಿ ಕೊಡುವ ಅಕ್ಕಿ ಮೂಟೆಗಳು ರಾಶಿ ರಾಶಿ ಇರುತ್ತೆ. ಅದನ್ನ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಡ್ತಾರೆ. ನೀವು ಯಾವಾಗ ಬೇಕಾದ್ರೂ ಹೋದ್ರೂ ಪ್ರಸಾದ ಇದ್ದೇ ಇರುತ್ತೆ, ಬೆಂಕಿ ಉರಿತಾನೆ ಇರುತ್ತೆ. ತಾಯಿ ಆಶೀರ್ವಾದಕ್ಕೆ ನೀವು ಭಾಗಿಯಾಗಿ ತಾಯಿ ದರ್ಶನ ಮಾಡಿ ಕುಟುಂಬದವರು ಸುಖಿಯಾಗಿರಿ. ಸರ್, ನಾವಾಗಲೇ ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ತಾಯಿ ತುಂಬ ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತು ನಾವು ಅನ್ಕೊಂಡೋದ ಕಾರ್ಯ ಎಲ್ಲ ಸರ್ವಸಿದ್ಧಿಯಾಗಿದೆ. ನಮಗೆ ತುಂಬ ಒಳ್ಳೇದು ಮಾಡಿದೆ ದೇವರು. ಅದಕ್ಕೋಸ್ಕರ ನಾವು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಮಂಗಳವಾರ, ಈಗ ಅದು ಅಲ್ಲದೆ ನವರಾತ್ರಿ ಪೂಜೆ 9 ದಿವಸ ತುಂಬ ತಾಯಿ ತುಷ್ಟಿಯಾಗಿರ್ತಾಳೆ ಅಂತೇಳಿ ನಾವು ತಾಯಿಗೆ ಹರಕೆಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ಸರ್.